ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಮಲೆನಾಡಿನ ಸಾಂಪ್ರದಾಯಿಕ ಒಂದು ರೆಸಿಪಿ ಮಾಡಿ ತೋರ್ಸದೇನಿ. ಮಾವಿನಕಾಯಿ ಕಾಯಿ ರಸ. ನೀವ ಒಮ್ಮೆ ಇದನ್ನ ಮಾಡಿ ತಿಂದ್ರಿ ಅಂದ್ರ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರ್ತೈತಿ. ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ. ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಬ್ಯಾಡಗಿ ಮೆಣಸಿಕಾಯಿ, ಬೆಲ್ಲ, ಕಡಲೆಬೇಳೆ, ಉದ್ದಿನ ಬೇಳೆ, ಕೊಬ್ಬರಿ, ಅರಿಶಿನ ಪುಡಿ, ಜೀರಿಗೆ, ಉಪ್ಪ, ಮಾವಿನಕಾಯಿ ಹುಳಿ ಒಂದ್ ಸ್ವಲ್ಪ ಕಡಿಮೆ ಇದ್ದು ತಗೊಂಡ್ ಮಾಡ್ಕೋರಿ, ಚೆನ್ನಾಗಿ ಆಗ್ತೈತಿ. ಮೊದಲ ನಾವು ಮಾವಿನಕಾಯಿ ಕುದಿಸ್ಕೋಬೇಕು. ಕುದಿಸ್ಕೊಳಕ ಒಂದ್ ಕಡೆ ಇಟ್ಟಿದ್ದೇನೆ ನಾನು. ಈ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಹಾಕೋಬೇಕು. ಇದ್ರಾಗ 1-2 ಕಪ್ ಆಗುವಷ್ಟು ನೀರ. ಮಾವಿನಕಾಯಿ ಕುದ್ದ ಪೂರಾ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೆ ಕುದಿಸ್ಕೋಬೇಕು ನಾವು. ಇವನ್ನ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಒಂದ್ ಸ್ವಲ್ಪ ಉಪ್ಪ, ಒಂದ್ ಚಮಚೆ ಆಗುವಷ್ಟ ಬೆಲ್ಲ. ಇದಕ್ಕ ಹುಳಿ, ಉಪ್ಪ, ಖಾರ ಚೆನ್ನಾಗಿರ್ಬೇಕು. ಸ್ವೀಟ ತುಂಬಾ ಚೆನ್ನಾಗಿ ಆಗ್ತೈತಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ರಿ. ಇದನ್ನ 5-6 ನಿಮಿಷ ಚಲೋದಂಗ್ ಕುದಿಸ್ಕೋಬೇಕು. ಮಾವಿನಕಾಯಿ ಕುದಿಲಿ, ಅದು ಕುದಿಯುವಷ್ಟ್ರಾಗ ನಾವ್ ಇದಕ್ಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳಕ ನಾ ಇಲ್ಲಿ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನು. ಇದ್ರಾಗ 1 ಚಮಚೆ ಆಗುವಷ್ಟ ಎಣ್ಣೆ ಹಾಕೋಬೇಕು. ಎಣ್ಣೆ ಏನ್ ಜಾಸ್ತಿ ಬೇಡ, ಅಷ್ಟ ಒಂದ್ ಹುರಿ ಪುರ್ತಕ ಒಂದ್ ಸ್ವಲ್ಪ ಹಾಕೋಬೇಕು. ಎಣ್ಣೆ ಕಾದ ಬಳಕ 1 ಚಮಚೆ ಉದ್ದಿನ ಬೇಳೆ, 1 ಚಮಚೆ ಕಡಲಿ ಬೇಳೆ, ಇವನ್ನ ಸಣ್ಣ ಉರಿಯಲ್ಲಿ ಇಟ್ಟ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಜೀರಿಗೆ, ಇವು ಒಂದ್ ಸ್ವಲ್ಪ ಫ್ರೈ ಆಗಿದಾವು. ಈಗ ಮೆಣಸಿಕಾಯಿ ಹಾಕೋಬೇಕು. ಮೆಣಸಿಕಾಯಿ ನಾನು ಬ್ಯಾಡಗಿ ಮೆಣಸಿಕಾಯಿ ತಗೊಂಡೇನು. ನೀವು ಬೇಕಂದ್ರೆ ನಾರ್ಮಲ್ ಮೆಣಸಿಕಾಯಿ ಬಿ ಹಾಕಿ ಮಾಡ್ಕೋಬಹುದು. ಬ್ಯಾಡಗಿ ಮೆಣಸಿಕಾಯಿ ಹಾಕೋದ್ರಿಂದ ಅದ್ರ ಕಲರ್ ಚಲೋ ಬರ್ತೈತಿ. ಇವತ್ನು ಒಂದ್ ಸ್ವಲ್ಪ ಹುರ್ಕೋಬೇಕು. ಈಗ ಇವ ಹುರಿದವು. ಲಾಸ್ಟಿಗೆ ನಾನು ಕೊಬ್ಬರಿ ತುರಿ ಹಾಕೊಳ್ಳೋದನ್ನು. ಈಗ ಗ್ಯಾಸ್ ಬಂದ್ ಮಾಡ್ತಾನು. ಇದೊಂದ್ ಸ್ವಲ್ಪ ಆರಿದ ಬಳಕ ಮಿಕ್ಸಿದ ಹಾಕಿ ನಾವು ಸಣ್ಣ ಮಾಡ್ಕೋಬೇಕು. ಇದು ಆರೈತಿ. ಇದನ್ನೀಗ ಮಿಕ್ಸಿ ಜಾರ್ದಾಗ ತಕೋಬೇಕು. ಇದನ್ನ ಸಣ್ಣಾಗಿ ಪೌಡರ್ ಮಾಡ್ಕೋಬೇಕು ನಾವ. ಇದಕ್ಕ ಈಗ ನಾ ನೀರ್ ಹಾಕೊಳ್ಳೋನೆಲ್ಲ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೊಂಡ್ ಬಳಕ ನೀರ್ ಹಾಕೋತೇನು. ಇದೀಗ ಇಷ್ಟ ಸಣ್ಣ ಆಗೈತಿ. ಈಗ ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಪೂರಾ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವ್ ಇದನ್ನ. ಒಂದ್ ಅರ್ಧ ಕಪ್ ಆಗುವಷ್ಟು ಹಾಕೋಬೇಕು ನೀರ. ಇದ್ ನೋಡ್ರಿ, ಈ ತರ ಪೂರಾ ಪೇಸ್ಟ್ ಆಗಿ ಮಾಡ್ಕೋಬೇಕು ಇದನ್ನ ನಾವ. ಏನ್ ಮಸ್ತ್ ಆಗಿ ಕಲರ್ ಕಾಣತೈತಿ. ಇದನ್ನ ನಾವು ಮಾವಿನಕಾಯಿ ಕುದಿಯಾಕ ಇಟ್ಟಿದೀವಲ್ಲ ಅದ್ರಾಗ ಮಿಕ್ಸ್ ಮಾಡ್ಕೋಬೇಕು. ಇದ ಬಹಳ ಮಸ್ತ್ ಆಗಿರ್ತೈತಿ. ಈಗ ಮಾವಿನಕಾಯಿ ಸೀಸನ್ ಐತಿ, ಒಮ್ಮೆ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ಇದನ್ನ ಮಸಾಲೆ ಹಾಕಿ ಚಲೋದಂಗ್ ತಿರ್ವಾಡ್ಕೋಬೇಕು. ತಿರ್ವಾಡ್ಕೊಂಡ ಇದನ್ನ ಒಂದ್ 3-4 ನಿಮಿಷ ಕುದಿಸ್ಕೋಬೇಕು ನಾವ. ಈಗ ಇದ ಕುದ್ದೈತಿ. ಇದಕ್ಕ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಾಕ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನೆ ನಾನು. ಇದ್ರಾಗ 1-2 ಚಮಚೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದೈತಿ. ಈಗ ಇದ್ರಾಗ 1 ಚಮಚೆ ಜೀರಿಗೆ ಹಾಕೋಬೇಕು. ಕರಿಬೇವ, ಒಂದ್ ಸ್ವಲ್ಪ ಹಿಂಗ ಹಾಕಿದ್ರೆ ಹಿಂಗದ ಫ್ಲೇವರ್ ಚಲೋ ಬರ್ತೈತಿ. ಇದೊಂದ್ ಸ್ವಲ್ಪ ಕರಿಬೇವು ಅದು ಫ್ರೈ ಆಗ್ಬೇಕು. ಫ್ರೈ ಆದ ಬಳಿಕ ಈ ಮಸಾಲೆ ಇದ್ರಾಗ ಹಾಕ್ಬೇಕು ನಾವ್. ಇದ್ರಾಗ
ಈ ತರ ಹಾಕಿಸಿಂದ ಇದನ್ನ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೋಡ್ರಿ ಕಲರ್ ಏನ್ ಮಸ್ತ್ ಆಗಿ ಕಾಣತೈತಿ, ತಿನ್ನಾಕು ಅಷ್ಟ ರುಚಿಯಾಗಿರ್ತೈತಿ ಇದ. ನಾ ಇಲ್ಲಿ ಇದಕ್ಕೊಂದ್ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಳ್ಳೋದೇನ್ 1 ಚಮಚ ಆಗುವಷ್ಟ. ನೀವು ಬೇಕಂದ್ರೆ ಗರಂ ಮಸಾಲ ಬಿ ಹಾಕೋಬಹುದು, ಯಾವ್ದಾದ್ರು ಒಂದ್ ಮಸಾಲೆ ಮಿಕ್ಸ್ ಮಾಡ್ಕೋಬಹುದು ನಿಮಗ್ ಬೇಕಾಗಿರೋದ. ಇದ ರೆಡಿ ಆಗೈತಿ. ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾನ ಇದ್ರಾಗ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋರಿ. ಇದ ಆಗೈತಿ. ಈಗ ಸರ್ವಿಂಗ್ ಬೌಲ್ದಾಗ ತಕೋತೇನೆ ನಾನು. ನೋಡಿದ್ರಲ್ಲ ಮಾವಿನಕಾಯಿ ರಸ ಹೇಗ್ ಮಾಡ್ಕೊಳ್ಳೋದಂತ. ಒಮ್ಮೆ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.